ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿಮ್ಮ YSM ಇಂಡಿಯನ್ ಹೋಟೆಲ್ನಿಂದ ಒಂದು ಹೊಸ ಖಾದ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದರ ಹೆಸರು ಎಗ್ ಮಸಾಲಾ ಶೇಂಗಾ ಅಂತ. ಅದಕ್ಕೆ ಬೇಕಾಗುವ ಕೆಲವು ಪದಾರ್ಥಗಳನ್ನು ತಮ್ಮೆಲ್ಲದರಿಗೆ ಮೊದಲು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ 1 ರಿಂದ 1.5 ಕಪ್ನಷ್ಟು ಶೇಂಗಾ, ಎರಡನೇದಾಗಿ 1 ಮೊಟ್ಟೆ, ಮೂರನೇದಾಗಿ 2 ರಿಂದ 2.5 ಚಮಚ, ದೊಡ್ಡ ಚಮಚದಿಂದ 2.5 ಚಮಚದಷ್ಟು ಕಾರ್ನ್ ಫ್ಲೋರ್, ಅದಾದಮೇಲೆ ಮೈದಾ ಹಿಟ್ಟು, ಆಲ್ ಪರ್ಪಸ್ ಫ್ಲೋರ್ ಅಂತೀವಿ, ಅದನ್ನು ನಾವು 2 ಚಮಚದಷ್ಟು ತೆಗೆದುಕೊಳ್ಬೇಕು. 1 ಪುಟ್ಟ ಚಮಚದಿಂದ ಖಾರದ ಪುಡಿ, ಆಮೇಲೆ ಅಷ್ಟೇ ಪ್ರಮಾಣದಲ್ಲಿ ಅರಿಶಿಣದ ಪುಡಿ, ಧನಿಯಾ ಪೌಡರ್ನ 1 ಚಮಚದಷ್ಟು ತೆಗೆದುಕೊಳ್ಳಿ. ಆಮೇಲೆ ಗರಂ ಮಸಾಲ ಕೂಡ 1 ಚಮಚದಷ್ಟು ತೆಗೆದುಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಾವು ಬಳಸಿ ಈ ವಸ್ತುಗಳನ್ನೆಲ್ಲ ತಯಾರು ಮಾಡಿ ಇಟ್ಕೊಳ್ಳಿ. ಈಗ ಈ ಖಾದ್ಯವನ್ನು ರೆಸಿಪಿಯನ್ನು ತಯಾರಿಸುವ ವಿಧಾನವನ್ನು ಹೇಳ್ತಾ ಇದ್ದೀನಿ. ಮೊದಲು 2 ರಿಂದ 2.5 ಕಪ್ನಷ್ಟು ಶೇಂಗಾದ ಕಾಳು ಅಂದರೆ ಕಡಲೆ ಬೀಜ ಹಿಡಿಸುವಷ್ಟು ಒಂದು ಬೌಲ್ನ ತೆಗೆದುಕೊಳ್ಳಿ. ಅದರಲ್ಲಿ ನಾವು ತೆಗೆದುಕೊಂಡಷ್ಟು ಪ್ರಮಾಣದ ಕಡಲೆ ಬೀಜನ ಅದರಲ್ಲಿ ಹಾಕಿ, ಅದಾದಮೇಲೆ 1 ಸಣ್ಣ ಚಮಚದಿಂದ ಅರಿಶಿಣದ ಪುಡಿಯನ್ನು ತೆಗೆದುಕೊಳ್ಳಿ. ಅದಾದಮೇಲೆ 1 ದೊಡ್ಡ ಚಮಚದಷ್ಟು ಖಾರದ ಪುಡಿ, ನಂತರ ಧನಿಯಾ ಪೌಡರ್ನ 1 ಚಮಚದಷ್ಟು ಹಾಕಿ, ಅದಾದಮೇಲೆ ಗರಂ ಮಸಾಲ ಸಣ್ಣ ಚಮಚದಿಂದ 1 ಚಮಚ ಆಗುವಷ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಅದರಲ್ಲಿ ಹಾಕಿ, ಕೊನೆಗೆ 2 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕಿ, ನಂತರ 1 ಮೊಟ್ಟೆಯನ್ನು ಒಡೆದು ಈ ಎಲ್ಲ ಪದಾರ್ಥಗಳ ಜೊತೆಗೆ ಸೇರಿಸಿ ಎಲ್ಲ ಪದಾರ್ಥಗಳು ಸಂಪೂರ್ಣವಾಗಿ ಮಿಶ್ರಣ ಆಗುವ ಹಾಗೆ ಚೆನ್ನಾಗಿ ಮಿಶ್ರಣ ಮಾಡಿ. ಚೆನ್ನಾಗಿ ಮಿಶ್ರಣ ತಯಾರು ಆದಮೇಲೆ ಈ ಕಡಲೆ ಬೀಜದ ಮಿಶ್ರಣವನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ನಂತರ ಗ್ಯಾಸ್ ಸ್ಟೋವನ್ನು ಆನ್ ಮಾಡಿ ಅದರ ಮೇಲೆ ಬಾಣಲೆಯಲ್ಲಿ ಶೇಂಗಾ ಕರಿಯಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾಯ್ದ ಮೇಲೆ ಬಿಡಿ ಬಿಡಿಯಾಗಿ ಕಾಳುಗಳನ್ನು ಎಣ್ಣೆಯಲ್ಲಿ ಹಾಕಿದ ನಂತರ ಎಲ್ಲ ಕಡೆ ಸಂಪೂರ್ಣವಾಗಿ ಫ್ರೈ ಆಗೋ ಹಾಗೆ ಕಡಲೆ ಬೀಜನ ಚೆನ್ನಾಗಿ ಬಾಣಲೆಯಲ್ಲಿ ಮೇಲಿನ ಮೇಲೆ ಮಗಿಸ್ತಾ ಇರಿ. ಅಂದರೆ ಅದು ಸ್ಪೂನ್ನ ಅದರಲ್ಲಿ ಸುತ್ತಿಸ್ತಾ ಇದ್ದರೆ ಚೆನ್ನಾಗಿ ಎರಡೂ ಕಡೆ ಅಂದರೆ ಎಲ್ಲ ಕಡೆ ಕಡಲೆ ಬೀಜ ಬೆಂದಿರುತ್ತೆ. ಬೆಂದಾದ ನಂತರ ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕಿಕೊಂಡು ಸ್ವಲ್ಪ ಹೊತ್ತು ಕಾಯ್ದ ನಂತರ ತುಂಬ ಕ್ರಿಸ್ಪಿಯಾಗಿ ಆಗಿರುವಂಥ ತಮಗೆ ಈ ಮೊಟ್ಟೆ ಮಸಾಲೆ ಶೇಂಗಾ ಸವಿಯೋದಕ್ಕೆ ತುಂಬ ರುಚಿಕರವಾಗಿರುತ್ತೆ. ಸಾಯಂಕಾಲದ ಹೊತ್ತು ಟೀ ಸಮಯಕ್ಕೆ ಈ ಶೇಂಗಾವನ್ನು ಅಂದರೆ ಕಡಲೆ ಬೀಜವನ್ನು ಸವಿದು ಮೇಲೆ ಟೀ ಕುಡಿದ್ರೆ ತುಂಬ ಹಿತಕರವಾಗಿರುತ್ತೆ. ಈ ರೆಸಿಪಿ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ತಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಅಂದರೆ YSM ಇಂಡಿಯನ್ ಹೋಟೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮೂಲಕ ನಮಗೆ ತಮ್ಮ ವಿಚಾರವನ್ನು ತಿಳಿಸಿರಾ ಅಂತ ನಂಬಿದ್ದೀನಿ. ಅಲ್ಲಿ ಮುಂದಿನ ಖಾದ್ಯವನ್ನು ಆದಷ್ಟು ಬೇಗ ತಮ್ಮೆಲ್ಲರ ಎದುರಿಗೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಜೈ ಹಿಂದ್.